Donald Trump and his double speak on tariff. दुनिया में टैरिफ वार छेड़कर बुरी तरह से घिर गए हैं. ಅಮೇರಿಕಾಗ್ ಇಂಡಿಯಾನ ಇಗ್ನೋರ್ ಮಾಡಕ್ ಸಾಧ್ಯನೇ ಇಲ್ಲ ಬಿಡಿ. ಇದ್ರ ಫುಲ್ ಡೀಟೇಲ್ ನಾನು ಈ ವಿಡಿಯೋಲ್ ಫುಲ್ ಹೇಳ್ತಾ ಹೋಗ್ತೀನಿ. ಕಡೆ ತನಕ ವಿಡಿಯೋ ನೋಡಿ. ಇತ್ತೀಚೆಗೆ ಡೊನಾಲ್ಡ್ ಟ್ರಂಪ್ ಇಂಡಿಯಾ ಮೇಲೆ ಟ್ವೀಟ್ ಮಾಡಿ ಪ್ರೀತಿ ತೋರಿಸ್ತಾ ಇರೋದ್ ನೀವು ನೋಡೇ ಇರ್ತೀರಾ. ಅದೇನ್ ಸುಮ್ನೆ ಅಲ್ಲ, ಯಾಕಂದ್ರೆ ಅವ್ರಿಗೂ ಗೊತ್ತು ಇಂಡಿಯಾ ಎಷ್ಟು ಇಂಪಾರ್ಟೆಂಟ್ ಅವ್ರಿಗಂತ. ಸೊ ಟೈಮ್ ವೇಸ್ಟ್ ಮಾಡ್ದಲೇ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಫ್ರೆಂಡ್ಸ್, ಇಂಡಿಯಾದಲ್ಲಿರೋ 140 ಕೋಟಿ ಪಾಪ್ಯುಲೇಷನ್ ಕೆಲವೊಂದು ಟೈಮ್ ಅಲ್ಲಿ ನಾವು ಇದು ನಮಗೆ ತುಂಬಾ ಪ್ರಾಬ್ಲಮ್ ಅನ್ಕೊಳ್ತೀವಿ, ಆದ್ರೆ ಇದೇ ನಮಗೆ ಪಾಸಿಟಿವ್ ಥಿಂಗ್. ಐಫೋನ್, ಗೂಗಲ್, ಅಮೆಜಾನ್, ಕೊಕೊಕೋಲಾ, ಮೆಕ್ಡೊನಾಲ್ಡ್, ಇನ್ನು ತುಂಬಾ ಅಮೆರಿಕನ್ ಕಂಪ್ನೀಸ್ ಇಂಡಿಯಾದಲ್ಲಿ ಇದಾವೆ. ಆದ್ರೆ ಇದು ಕಾಮನ್ ಆಗಿ ಎಲ್ಲಾರ್ಗು ಗೊತ್ತಿರೋ ಕಂಪ್ನೀಸ್ ಅಂದ್ರೆ ಇವಿಷ್ಟು. ಇದನ್ನ ಮಾತ್ರ ನಾನು ಹೈಲೈಟ್ ಮಾಡ್ತಾ ಇದ್ದೀನಿ. ಸೊ ಈ ಎಲ್ಲಾ ಕಂಪ್ನೀಸ್ಗೂ ಇಂಡಿಯಾ ಒಂದು ದೊಡ್ಡ ಮಾರ್ಕೆಟ್. ಅಮೆರಿಕನ್ಸ್ ಅಷ್ಟು ತಲೆ ಕೆಡ್ಸ್ಕೊಳ್ಳಲ್ಲ ಈ ಕಂಪ್ನೀಸ್ ಬಗ್ಗೆ, ಆದ್ರೆ ನಮ್ಮ ಇಂಡಿಯನ್ಸ್ ಇವರಿಗೆ ತುಂಬಾ ಪ್ರಾಫಿಟ್ ಮಾಡ್ಕೊಟ್ಟಿದ್ದಾರೆ ಇಷ್ಟು ವರ್ಷ. ಇಂಡಿಯಾ ವರ್ಲ್ಡ್ ಅಲ್ಲೇ IT ಔಟ್ಸೋರ್ಸಿಂಗ್ ಕ್ಯಾಪಿಟಲ್ ಹೌದು. ಗೂಗಲ್, ಅಮೆಜಾನ್, ಆಪಲ್ ಇವರೆಲ್ಲ ಇಂಡಿಯನ್ ಇಂಜಿನಿಯರ್ಸ್, ಕೋಡರ್ಸ್ ಮತ್ತೆ R&D ಸೆಂಟರ್ ಮೇಲೆ ತುಂಬಾ ಡಿಪೆಂಡೆಂಟ್ ಆಗಿದ್ದಾರೆ. ಮತ್ತೆ ಗೂಗಲ್ ಹೆಡ್ ಸುಂದರ್ ಪಿಚಾಯ್, ಸತ್ಯ ನಡೆಲಾ, ಮೈಕ್ರೋಸಾಫ್ಟ್ ಇವರು ಅಮೆರಿಕನ್ ಕಂಪನೀಸ್ ಗಳ CEO. ಅಮೆರಿಕನ್ಸ್ಗೂ ಗೊತ್ತು ನಮ್ಮ ಮಣ್ಣಿನ ಮಕ್ಕಳು ಎಷ್ಟು ಟ್ಯಾಲೆಂಟೆಡ್ ಅಂತ. ಅದಕ್ಕೋಸ್ಕರ ಅವರ ದೊಡ್ಡ ಕಂಪ್ನಿಯಲ್ಲಿ ನಮ್ಮ ಮಣ್ಣಿನ ಮಕ್ಕಳಿಗೆ CEO ಪೋಸ್ಟ್ ಕೊಟ್ಟಿದ್ದಾರೆ. ಸೊ ಅಮೆರಿಕನ್ಸ್ಗೆ ಚೈನಾ ಒಂದು ದೊಡ್ಡ ಥ್ರೆಟ್. ಸೊ ಇದನ್ನ ಬ್ಯಾಲೆನ್ಸ್ ಮಾಡಕ್ಕೂ ಇಂಡಿಯನ್ ಪಾರ್ಟ್ನರ್ಶಿಪ್ ಬೇಕೇ ಬೇಕು ಅವ್ರಿಗೆ. ಇಂಡಿಯಾ ಅವರ ಡಿಫೆನ್ಸ್ ಎಕ್ವಿಪ್ಮೆಂಟ್ ಗೆ ಒಂದು ದೊಡ್ಡ ಪಾರ್ಟ್ನರ್ ಅಂತಾನು ಅವ್ರ ತಲೆಯಲ್ಲಿದೆ. ಕೆಲವೊಂದು ಅಮೆರಿಕನ್ ಕಂಪ್ನೀಸ್ ವಾರ್ಷಿಕ 40 ಬಿಲಿಯನ್ ದುಡಿತಾ ಇದ್ದಾರೆ ಅನ್ನೋದನ್ನು ಅವ್ರ ತಲೆಯಲ್ಲಿ ಇಡ್ಕೋಬೇಕು ಇಂಡಿಯಾ ವಿರುದ್ಧ ಹೋಗಕ್ಕೂ ಮುಂಚೆ. US ಇಂಡಿಯನ್ ಮೆಡಿಸಿನ್ಸ್ ಮೇಲೆ ಹೈಲಿ ಡಿಪೆಂಡೆಂಟ್ ಆಗಿದೆ, ಸ್ಪೆಷಲಿ ಜೆನರಿಕ್ ಮೆಡಿಸಿನ್ ಮತ್ತೆ ರಾ ಮೆಟೀರಿಯಲ್ಸ್ ಮೇಲೆ. ವರ್ಲ್ಡ್ ಅಲ್ಲೇ ಇಂಡಿಯಾ ಲಾರ್ಜೆಸ್ಟ್ ಜೆನರಿಕ್ ಮೆಡಿಸಿನ್ ಪ್ರೊಡ್ಯೂಸರ್. ಹತ್ರ 40% ಪ್ಲಸ್ ಜೆನರಿಕ್ ಮೆಡಿಸಿನ್ US ಯೂಸ್ ಮಾಡೋದು ಇಂಡಿಯಾದೇ. ಅಮೆರಿಕನ್ ಸಿಟಿಸನ್ಸ್ ಇಂಡಿಯಾದ ಲೋಯೆಸ್ಟ್ ಕಾಸ್ಟ್ ಜೆನರಿಕ್ ಮೆಡಿಸಿನ್ಸ್ ಮೇಲೆ ತುಂಬಾನೇ ಡಿಪೆಂಡೆಂಟ್ ಆಗಿದ್ದಾರೆ. ಅಮೆರಿಕನ್ ಸೇಫ್ಟಿ ಮತ್ತೆ ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ನ ನಮ್ಮ ಇಂಡಿಯನ್ ಮೆಡಿಸಿನ್ಸ್ 100% ಮ್ಯಾಚ್ ಆಗುತ್ತೆ. ಇದ್ರ ಎಕ್ಸಾಂಪಲ್ ಹೇಳ್ಬೇಕಂದ್ರೆ US ಇಂಡಿಯಾಗೆ ರಿಕ್ವೆಸ್ಟ್ ಮಾಡಿತ್ತು COVID-19 ಟೈಮ್ ಅಲ್ಲಿ ವ್ಯಾಕ್ಸಿನಿಗೆ. ನಿಮ್ ಟ್ಯಾರಿಫ್ ಗೆಲ್ಲ ಎದ್ರೋರಲ್ಲ ನಮ್ ಇಂಡಿಯಾದಲ್ಲಿ ಊಟಕ್ಕೂ ಕಮ್ಮಿ ಇಲ್ಲ, ನೀರಿಗೂ ಕಮ್ಮಿ ಇಲ್ಲ, ಯಾವ್ದಕ್ಕೂ ಕಮ್ಮಿ ಇಲ್ಲ. ಮತ್ತೆ US ಕಂಪನಿ ಆದ ಅಮೆಜಾನ್ ಟಾಪ್ ಪ್ರಿಯಾರಿಟಿ ಇಂಡಿಯನ್ ಕಸ್ಟಮರ್ಸ್ ಗೆ ಕೊಡೋದು. ಯಾಕಂದ್ರೆ 140 ಕೋಟಿ ಇರೋ ಇಂಡಿಯನ್ ಕಸ್ಟಮರ್ಸ್ ಅವ್ರ ತಮಾಷೆಗೆ ತಗೊಳಲ್ಲ ಅಮೆಜಾನ್ ಅವರ ಪ್ರೈಮ್ ವಿಡಿಯೋಗೆ ಇಂಡಿಯಾ ಒಂದು ದೊಡ್ಡ ಸ್ಟ್ರೀಮಿಂಗ್ ಮಾರ್ಕೆಟ್. US ಲ್ಯಾಬ್ಸ್ ಮತ್ತೆ ಯೂನಿವರ್ಸಿಟಿಗಳಲ್ಲಿ ಇಂಡಿಯನ್ ಸೈಂಟಿಸ್ಟ್ ಮತ್ತೆ ರಿಸರ್ಚರ್ಸ್ ಒಂದು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ, ಅದನ್ನು ಮರಿಬಾರ್ದು ಅಮೆರಿಕ. ಮತ್ ನಾಸಾ ವರ್ಲ್ಡ್ ಅಲ್ಲೇ ಇಷ್ಟು ಹೆಸರು ಮಾಡಕ್ಕೆ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಗಳದ್ದು ಕೊಡುಗೆ ಇದೆ. ಆಕ್ಚುಲಿ ಒಂದು 40% ಕೊಡುಗೆ ನಮ್ಮ ಇಂಡಿಯನ್ ಸೈಂಟಿಸ್ಟ್ ಇದೆ, ಇದನ್ನು ಮರಿಬಾರ್ದು ಅಮೆರಿಕ. ನನ್ಗೆ ಅನ್ಸೋ ಪ್ರಕಾರ ಡೊನಾಲ್ಡ್ ಟ್ರಂಪ್ ಅವರು ಏನೇ ಡಿಸಿಷನ್ ತಗೋಬೇಕಾದ್ರೆ ಅವ್ರ ಟೀಮ್ ನ ಕನ್ಸಲ್ಟೇ ಮಾಡಲ್ಲ ಅನ್ಸುತ್ತೆ. ನಮ್ಮ ಮನೇಲಿ TV ಚಾನಲ್ ಕೂಡ ಇಷ್ಟು ಬೇಗ ನಾವು ಚೇಂಜ್ ಮಾಡಲ್ಲ, ಅಷ್ಟು ಬೇಗ ಇವ್ರ ಡಿಸಿಷನ್ ನ ಚೇಂಜ್ ಮಾಡ್ತಾರೆ. ಸರ್ ಡೊನಾಲ್ಡ್ ಟ್ರಂಪ್ ಅವರೇ, ಇದು ಹಳೆ ಇಂಡಿಯಾ ಅಲ್ಲ. ಏನೇ ಪ್ರಾಬ್ಲಮ್ ಬಂದ್ರು ನಿಮ್ಮ ಹತ್ರ ಓಡ್ ಬರಕ್ಕೆ. ಇವತ್ತು ನಮ್ ಡಿಸಿಷನ್ ನ ನಾವೇ ತಗೊಳ್ತೀವಿ. ನಮ್ ಫಾರಿನ್ ಮಿನಿಸ್ಟರ್ ಕಣ್ಣಲ್ಲಿ ಕಣ್ಣಿಟ್ ಮಾತಾಡ್ತಾರೆ ವೆಸ್ಟರ್ನ್ ಮೀಡಿಯಾ ಜೊತೆ. ನಮ್ ಪ್ರೈಮ್ ಮಿನಿಸ್ಟರ್ ಮೋದಿ ಅವ್ರಿಗೆ ವರ್ಲ್ಡ್ ಅಲ್ಲಿ ಎಲ್ಲಾ ಕಡೆನೂ ರೆಸ್ಪೆಕ್ಟ್ ಇದೆ. ವರ್ಲ್ಡ್ ನಮ್ ಯೋಗನ ಫಾಲೋ ಮಾಡುತ್ತೆ. ಸೊ ನಾನೀ ಡೊನಾಲ್ಡ್ ಟ್ರಂಪಿಗೆ ಹೇಳೋದೇನಂದ್ರೆ, ಸೊ ನಮ್ಮಿಂದ ನೀವು ಬೆಳ್ದಿದ್ದೀರಾ ಅಂತಾನು ತಲೆಯಲ್ಲಿ ಇಟ್ಕೊಳ್ಳಿ. ನಿಮ್ ಹತ್ರ ದುಡ್ಡು ಬರ್ತಾ ಇರೋದು ನಮ್ ಇಂಡಿಯನ್ ಕಸ್ಟಮರ್ಸ್ ಅಂತಾನು ನಿಮ್ ತಲೆಯಲ್ಲಿ ಇರ್ಲಿ. ನಾನ್ ಮಾತಾಡಿರೋದ್ ಕರೆಕ್ಟ್ ಅನ್ಸಿದ್ರೆ ನಿಮ್ ಅನಿಸಿಕೆಗಳನ್ನ ಕಮೆಂಟ್ ಅಲ್ಲಿ ಹೇಳ್ರಿ. ನಾನ್ ಮಾತಾಡಿರೋದ್ ತಪ್ಪ ಅನ್ಸಿದ್ರೆ ಅದನ್ನು ಹೇಳ್ರಿ, ನಾನ್ ತಿದ್ಕೊಳ್ತೀನಿ. ಸೊ ಎಷ್ಟೋ ಜನ ನನ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ನನ್ ವಿಡಿಯೋ ನೋಡಿ ಲೈಕ್ ಸಬ್ಸ್ಕ್ರೈಬ್ ಮಾಡ್ತಿಲ್ಲ. ನೀವು ಒಂದು ಲೈಕ್ ಸಬ್ಸ್ಕ್ರೈಬ್ ಮಾಡಿದ್ರೆ ನನ್ಗೂನು ನೆಕ್ಸ್ಟ್ ವಿಡಿಯೋ ಮಾಡಕ್ ಮೋಟಿವೇಶನ್ ಸಿಗುತ್ತೆ. ಅಮೆರಿಕಾಗ್ ಇಂಡಿಯಾನ ಇಗ್ನೋರ್ ಮಾಡಕ್